ಮಾಜಿ ಪ್ರಧಾನಿ ಜೆಡಿಎಸ್ ಸಂಸ್ಥಾಪಕ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬ ಜೆಡಿಎಸ್ ಪಾಳ್ಯದಲ್ಲಿ ರಾಜಕೀಯ ಶಕ್ತಿ ಪ್ರದರ್ಶನ ವೇದಿಕೆಯಾಗಿತ್ತು. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ದೇವೇಗೌಡರು ವೀಲ್ ಚೇರ್ನಲ್ಲಿದ್ರೂ ಕೂಡ ಜನರ ಪರ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾರೆ. ಅದೇ ವೇಳೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಹಲವು ಗಣ್ಯರು ಶುಭಾಶಯವನ್ನ ಕೋರಿದ್ರು. ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಇದು ಕಾರಣವಾಗಿತ್ತು. ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮತ್ತು ಮೈಸೂರು ಒಳ ಜಗಳ 2028ರ ಚುನಾವಣಾ ಲೆಕ್ಕಾಚಾರಗಳಿಗೂ ಕೂಡ ಹೊಸ ಟಚ್ ಸಿಕ್ಕಂತಾಗಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ದೇವೇಗೌಡರ ಸದ್ದು. ಹುಟ್ಟುಹಬ್ಬದ ದಿನವೂ ರಾಜಕೀಯ ಸಂದೇಶ ರವಾನೆ. ಜೆಡಿಎಸ್ ರಾಜಕೀಯಕ್ಕೆ ಎಚ್.ಡಿ. ರೀಸೆಟ್ ಬಟನ್. 94ರ ವಯಸ್ಸು, ವೀಲ್ ಚೇರ್ನಲ್ಲಿದ್ದರೂ ಅದೇ ಹೋರಾಟದ ಸ್ಫೂರ್ತಿ. ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬ ಈ ಬಾರಿ ಕೇವಲ ಕುಟುಂಬ ಸಮಾರಂಭವಾಗಿರಲಿಲ್ಲ, ಅದು ಜೆಡಿಎಸ್ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿತ್ತು. ಜೆಪಿ ನಗರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪತ್ನಿ ಚೆನ್ನಮ್ಮ ಜೊತೆ ವಿಶೇಷ ಪೂಜೆ ಸಲ್ಲಿಸಿದ ದೇವೇಗೌಡರಿಗೆ ಕುಟುಂಬ ಸದಸ್ಯರು, ಜೆಡಿಎಸ್ ನಾಯಕರು ಹಾಗೂ ಹಿತೈಷಿಗಳು ಶುಭವನ್ನು ಕೋರಿದರು. ಪ್ರಧಾನಿ ನರೇಂದ್ರ ಮೋದಿ ಸ್ವೀಡನ್ ಪ್ರವಾಸದಲ್ಲಿದ್ದರೂ ವಿಶೇಷ ಸಂದೇಶ ಕಳುಹಿಸಿ ದೇವೇಗೌಡರ ರಾಜಕೀಯ ಅನುಭವ, ನೀತಿ ನಿರ್ಣಯಗಳ ಮೇಲಿನ ಹಿಡಿತ ಮತ್ತು ಜನಪರ ಕಾಳಜಿಯನ್ನ ಶ್ಲಾಘಿಸಿದರು. ಗೃಹ ಸಚಿವ ಅಮಿತ್ ಶಾ, ಹಿರಿಯ ಬಿಜೆಪಿ ನಾಯಕ ಯಡಿಯೂರಪ್ಪ ದೂರವಾಣಿ ಮೂಲಕ ಶುಭ ಕೋರಿದ್ರೆ, ಸಿಎಂ ಸಿದ್ದರಾಮಯ್ಯ ಕೂಡ ದೇವೇಗೌಡರ ದೀರ್ಘ ರಾಜಕೀಯ ಸೇವೆಯನ್ನ ಕೊಂಡಾಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಬಂದ ಈ ಶುಭಾಶಯಗಳು ರಾಜಕೀಯವಾಗಿ ಹೊಸ ಸಂದೇಶ ರವಾನಿಸಿದಂತಾಗಿವೆ. ಹುಟ್ಟುಹಬ್ಬದ ದಿನವೂ ದೇವೇಗೌಡರ ಮಾತುಗಳಲ್ಲಿ ರಾಜಕೀಯ ಸ್ಪಷ್ಟವಾಗಿತ್ತು. 93 ವರ್ಷ ಆಯಿತು ಅಂತ ಮನೆಯಲ್ಲಿ ಕುಳಿತುಕೊಳ್ಳಲ್ಲ, ವೀಲ್ ಚೇರ್ನಲ್ಲೇ ಕುಳಿತು ಜನರ ಪರ ಹೋರಾಟ ಮುಂದುವರಿಸ್ತೇನೆ ಅನ್ನೋ ದೇವೇಗೌಡರ ಮಾತು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿತು. 68 ವರ್ಷಗಳ ರಾಜಕೀಯ ಜೀವನದಲ್ಲೂ ಹೋರಾಟವೇ ನನ್ನ ಗುರುತು ಅನ್ನೋ ಮೂಲಕ ಪಕ್ಷದೊಳಗಿನ ಅಸಮಾಧಾನಗಳಿಗೆ ಕೂಡ ಪರೋಕ್ಷ ಸಂದೇಶ ನೀಡಿದಂತಾಯಿತು. ಒಂದು ಮೈನರ್ ಪಾರ್ಟ್ನರ್ ಅಂದರೆ ರೀಜನಲ್ ಪಾರ್ಟ್ನರ್. ನಾವು ಮೋದಿಯವ್ರ ಜೊತೆ ನಮ್ಮ ಸಂಬಂಧ, ಶಾ ಜೊತೆ ನನ್ನ ಸಂಬಂಧ ಇದೆ. ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆಗಳಿದ್ದರೂ ಕೂತು ಬಗೆಹರಿಸಿಕೊಂಡು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಕೂಡ ವಿಶ್ವಾಸ ಇದೆ. ಅವರ ಬೆಳೆ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ 2028ರ ವಿಧಾನಸಭಾ ಚುನಾವಣೆ ಬಗ್ಗೆ ಕೇಳಿದಾಗ ದೇವೇಗೌಡರು ನೀಡಿದ ಪ್ರತಿಕ್ರಿಯೆ ಮತ್ತಷ್ಟು ಕುತೂಹಲ ಹುಟ್ಟಿಸಿತು. ಜೆಡಿಎಸ್ ಎನ್ಡಿಎಯಲ್ಲಿ ಸಣ್ಣ ಮೈತ್ರಿ ಪಕ್ಷ, ಆದರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಜೊತೆ ಉತ್ತಮ ಸಂಬಂಧ ಇದೆ, ಮೈತ್ರಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಜೆಡಿಎಸ್ ಒಳಜಗಳ, ಮೈಸೂರು ರಾಜಕೀಯ ಬೆಳವಣಿಗೆಗಳ ನಡುವೆಯೇ ದೇವೇಗೌಡರ ಈ ಮಾತುಗಳಿಗೆ ಮಹತ್ವ ಬಂದಿದೆ. ಇನ್ನೊಂದೆಡೆ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ದೇವೇಗೌಡರು ಶಿಸ್ತಿನ ಸಂದೇಶ ಕೂಡ ನೀಡಿದರು. ಪ್ರಾಮಾಣಿಕತೆಯಿಂದ ಪಕ್ಷ ಸಂಘಟನೆ ಬಲಪಡಿಸಿ ಅನ್ನೋ ಕರೆ ಮೂಲಕ ಒಳ ಭಿನ್ನಮತಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಮೈಸೂರು ಭಾಗದಲ್ಲಿ ಜಿಟಿಡಿ, ಸಾರಾ ಮಹೇಶ್ ಶೀತಲ ಸಮರ, ಬಿಜೆಪಿ ಜೊತೆಗಿನ ಮೈತ್ರಿ ಸಮೀಕರಣಗಳ ನಡುವೆ ದೇವೇಗೌಡರ ಹುಟ್ಟುಹಬ್ಬ ಜೆಡಿಎಸ್ಗೆ ರಾಜಕೀಯ ರೀಸೆಟ್ ಬಟನ್ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಗೊತ್ತಿಲ್ಲ, ನನ್ನ ಕೈಲಾದ ರಾಜ್ಯ ಜನತೆಗೆ
ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡತಕ್ಕಂಥ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇನೆ. ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ತಾತವರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ 94ನೇ ಹುಟ್ಟುಹಬ್ಬದ ಒಂದು ಆಚರಣೆ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಜೊತೆಯಲ್ಲಿ ಅವ್ರನ್ನ ಪ್ರೀತಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಬೆಳಗಿನಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀವಿ. ಇವತ್ತು ಕುಟುಂಬದ ಸಮೇತವಾಗಿ ಪ್ರತಿ ವರ್ಷವೂ ಎಂದಿನಂತೆ ಬಂದು ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು ವಿಶೇಷತೆ ಏನಂದರೆ 94 ವಯಸ್ಸಿನ ದೇವೇಗೌಡರು ಸಾಹೇಬರು ಇವತ್ತಿಗೂ ಕೂಡ ಇಷ್ಟು ಸಕ್ರಿಯರಾಗಿ ಜನಸೇವೆನೇ ನನಗೆ ಬಹಳ ಮುಖ್ಯವಾದಂಥದ್ದು ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜನರ ಪರವಾಗಿ ಧ್ವನಿಯನ್ನು ಗೂಡಿಸ್ತಾ ರಾಜ್ಯದ ಯಾವುದೇ ಜ್ವಾಲಂತ ಸಮಸ್ಯೆಗಳಿರಲಿ, ಅದು ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ಕನ್ನಡದ ಒಂದು ಅಸ್ಮಿತೆಗೋಸ್ಕರ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಭಗವಂತ ಅವ್ರಿಗೆ ಶತಾಯುಷಿಗಳಾಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಚಾಮುಂಡಿ ತಾಯಿ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ಮೊಮ್ಮಗನಾಗಿಯೂ ಕೂಡ ಕೇಳ್ಕೊಳ್ತೇನೆ, ಪಕ್ಷದ ಕಾರ್ಯಕರ್ತನಾಗಿಯೂ ಕೂಡ ಕೇಳ್ಕೊಳ್ತೇನೆ. ಒಟ್ನಲ್ಲಿ 94ರ ವಯಸ್ಸಿನಲ್ಲೂ ಹೋರಾಟದ ಹಾದಿ ಬಿಡಲ್ಲ ಅನ್ನುವಂತಹ ದೇವೇಗೌಡರ ಸಂದೇಶ ಜೆಡಿಎಸ್ ಕಾರ್ಯಕರ್ತರಿಗೆ ಹೊಸ ಜೋಶ್ ನೀಡಿದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜಕೀಯಕ್ಕೂ ಹೊಸ ಬಲ ಸಿಕ್ಕಂತಾಗಿದೆ. ಹುಟ್ಟುಹಬ್ಬದ ಸಂಭ್ರಮದ ನಡುವೆ ದೇವೇಗೌಡರು ಕೊಟ್ಟಿರುವಂತಹ ರಾಜಕೀಯ ಸಂದೇಶಗಳು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.